ಆನೆಗಳಿಗೆ ಮಾರ್ಗದುದ್ದಕ್ಕೂ ಕೊಡುವಂತಹ ಆ ತಿಂಡಿಗಳೇನಿದೆ ಅದನ್ನ ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ವಿಜುವಲ್ಸ್ ಗಳನ್ನ ಗಮನಿಸ್ತಾ ಇದ್ದೀರಿ. ಇದರಲ್ಲಿ ಒಂದು ವಿಶೇಷ ಅಂತ ಹೇಳಿದ್ರೆ 2 ರೀತಿಯಾದಂತಹ ತಿಂಡಿಗಳನ್ನ ಸಿದ್ಧ ಮಾಡ್ಕೊಳ್ತಾರೆ. ಕ್ಯಾಪ್ಟನ್ ಅಭಿಮನ್ಯುವಿಗೆ ಬೇರೆ ರೀತಿ, ಜೊತೆಗೆ ಉಳಿದ ಆನೆಗಳಿಗೆ ಬೇರೆ ರೀತಿ ಫುಡ್ ಅನ್ನ ತಯಾರು ಮಾಡ್ಕೊಳ್ಳಾಗುತ್ತೆ. ಕಾರಣ ಇಷ್ಟೇ, ಅಭಿಮನ್ಯು ಅಂಬಾರಿಯನ್ನ ಹೊತ್ತು ಸಾಗಬೇಕಿರುತ್ತೆ. ಆತನ ಜವಾಬ್ದಾರಿ ಬಹಳ ಮಹತ್ವದ್ದು, ಬಹಳ ಹೆಚ್ಚಿನ ಜವಾಬ್ದಾರಿ ಇರ್ತದೆ. ಆತನಿಗಾಗಿ ಹಸಿ ಹುಲ್ಲನ್ನ ಹಾಕಿ ಈ ಒಂದು ಫುಡ್ ಅನ್ನ ರೆಡಿ ಮಾಡ್ಕೊಳ್ಳುವಂಥದ್ದು. ನಾನು ನಿಮಗೆ ಅದು ಹೇಗೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ. ಗಮನಿಸ್ತಾ ಇದ್ರಿ, ಬಹಳ ಪ್ರಮುಖವಾಗಿ ಹಸಿ ಹುಲ್ಲು, ಕಬ್ಬು, ಬೆಲ್ಲ, ಗ್ಲೂಕೋಸ್, ಅವಲಕ್ಕಿ ಇಷ್ಟನ್ನೂ ಕೂಡ ಮಿಕ್ಸ್ ಮಾಡಿ ಒಂದು ಕಟ್ಟನ್ನಾಗಿ ಮಾಡ್ತಾರೆ. ಅಂದ್ರೆ ಒಂದು ರೋಲ್ ತರ ಮಾಡಿಕೊಂಡು ಅದನ್ನ ಅದಕ್ಕೆ ಕೊಡ್ತಾರೆ. ಅಂದ್ರೆ ಅಭಿಮನ್ಯುವಿಗೆ ಯಾವುದೇ ಕಾರಣಕ್ಕೂ ಡಿಹೈಡ್ರೇಟ್ ಆಗಬಾರ್ದು, ಸುಸ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ ಇವೆಲ್ಲವನ್ನ ಕೂಡ ಬಳಕೆಯನ್ನ ಮಾಡಲಾಗುತ್ತೆ. ಇಲ್ಲಿ ಗಮನಿಸ್ತಾ ಇರ್ಬೋದು ನೀವು, ನನ್ನ ಎಡಭಾಗಕ್ಕೆ ಬರೋದಾದ್ರೆ ವಿಜುವಲ್ಸ್ ಗಳನ್ನ, ಅದನ್ನ ಪ್ಯಾಕ್ ಮಾಡುವಂತ ಸಿಬ್ಬಂದಿಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದರ ಒಳಭಾಗದಲ್ಲಿ ಗ್ಲೂಕೋಸ್, ಅವಲಕ್ಕಿ, ತೆಂಗಿನಕಾಯಿ ಇವೆಲ್ಲವನ್ನ ಕೂಡ ಮಿಕ್ಸ್ ಮಾಡಿ ಈ ರೀತಿ ಹಸಿ ಹುಲ್ಲನ್ನ ಹಾಕಿ ಒಂದು ರೋಲ್ ತರ, ಅಂದ್ರೆ ಒಂದು ಕಟ್ಟಿನ ಹಾಗೆ ಮಾಡಲಾಗುತ್ತೆ. ಗಮನಿಸ್ತಾ ಇರ್ಬೋದು, ನಾನು ನಿಮಗೆ ಕಟ್ಟನ್ನ ತೋರಿಸ್ತೀನಿ. ಈ ರೀತಿ ಇದನ್ನ ತಯಾರು ಮಾಡ್ತಾರೆ. ಯಾಕೆ ಅನ್ನುವಂಥದ್ದಾದ್ರೆ, ಇದು ನಡೆದು ಹೋಗುವಂತ ಸಂದರ್ಭದಲ್ಲಿ ಡಿಹೈಡ್ರೇಟ್ ಆಗಬಾರ್ದು, ಜೊತೆಗೆ ಸ್ಟ್ಯಾಮಿನಾ ಕಡಿಮೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಗ್ಲೂಕೋಸ್ ಅನ್ನ ಹಾಕಿ ಎಲ್ಲವನ್ನ ಕೂಡ ಮಾಡಲಾಗುತ್ತೆ. ನೋಡಿ, ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಅದನ್ನ ಹೇಗೆ ಮಾಡ್ತಾರೆ ಅಂತೇಳಿ. ಮಾವುತರು, ಕಾವಡಿಗಳು ಈಗ ಅದರ ಸಿದ್ಧತೆಯನ್ನ ಮಾಡ್ತಾ ಇರುವಂತ ವಿಜುವಲ್ಸ್ ಗಳನ್ನ ನೀವು ಗಮನಿಸ್ತಾ ಇದ್ರಿ. ಇದು ಅಭಿಮನ್ಯುವಿಗೆ ಮಾತ್ರ ತಯಾರಾಗುವಂತ ಫುಡ್, ಎಲ್ಲ ಆನೆಗಳಿಗೂ ಅಲ್ಲ.